ಓಂ ಶಾಂತಿ. ಹಿಂದಿನ ಸಂಚಿಕೆಯಲ್ಲಿ ದೇವರು ಯಾವಾಗ ಈ ಭೂಮಿಗೆ ಬರ್ತಾನೆ ಅನ್ನೋದನ್ನ ತಿಳಿದುಕೊಂಡಿದ್ವಿ. ಸರಿ, ಆತ ಬರ್ತಾನೆ ಅಂತ ಗೊತ್ತಾಯ್ತು. ಆದರೆ ಅವನಿಗೂ ನಮಗೂ ಇರುವ ಆಳವಾದ ಸಂಬಂಧವಾದ್ರೂ ಏನು? ಇವತ್ತು ಆ ವಿಷಯದ ಬಗ್ಗೆ ಮಾತಾಡೋಣ. ದೇವ್ರು ನಮ್ಮ ಆತ್ಮದ ತಂದೆ ಅಂತ ಹೇಳ್ತೀವಿ. ಅಂದ್ರೆ ಈ ಸಂಬಂಧದ ನಿಜವಾದ ಅರ್ಥವಾದ್ರೂ ಏನು? ಬನ್ನಿ ಇವತ್ತು ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ. ಹಾಗಾದ್ರೆ ದೇವ್ರು ಮತ್ತೆ ನಮಗಿರೋ ಸಂಬಂಧವಾದ್ರೂ ಏನು? ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀವಿ, ಅವನನ್ನ ನೆನ್ಪಿಸ್ಕೊಳ್ತೀವಿ. ಆದ್ರೆ ಈ ಕನೆಕ್ಷನ್, ಇದರ ಅಡಿಪಾಯ ಏನು? ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ತುಂಬಾನೇ ಸರಳವಾದ ದಾರಿಯಿಂದ ಶುರು ಮಾಡೋಣ. ನೋಡಿ, ನಾವೆಲ್ಲರೂ ಒಪ್ಕೊಳ್ಳೋ ಒಂದು ವಿಷಯ ಇದೆ. ಪ್ರತಿಯೊಬ್ಬರಿಗೂ ಈ ಶರೀರಕ್ಕೆ, ಈ ದೇಹಕ್ಕೆ ಜನ್ಮ ಕೊಟ್ಟ ಒಬ್ಬ ತಂದೆ ಇದ್ದಾರೆ. ಇದು ಎಲ್ರಿಗೂ ಗೊತ್ತಿರೋ ಸತ್ಯ ಅಲ್ವಾ? ಇವರನ್ನೇ ನಾವು ಲೌಕಿಕ ತಂದೆ ಅಂತ ಕರೆಯೋದು. ಅಂದ್ರೆ ಈ ಲೋಕದಲ್ಲಿ, ಈ ಜಗತ್ತಿನಲ್ಲಿ ನಮ್ಮ ದೇಹಕ್ಕೆ ಕಾರಣರಾದವರು. ಈ ಲೌಕಿಕ ಅನ್ನೋ ಪದವನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದು ನಮ್ಮ ಇವತ್ತಿನ ಚರ್ಚೆಗೆ ತುಂಬಾನೇ ಮುಖ್ಯ. ಸರಿ, ಈ ದೇಹಕ್ಕೆ ಒಬ್ಬ ಲೌಕಿಕ ತಂದೆ ಇದ್ದಾರೆ. ಹಾಗಾದ್ರೆ ಒಂದು ಕ್ಷಣ ಯೋಚನೆ ಮಾಡಿ, ಈ ದೇಹದೊಳಗಿರುವ ಚೈತನ್ಯ ಅಂದ್ರೆ ನಮ್ಮ ಆತ್ಮ, ಆ ಆತ್ಮಕ್ಕೆ ತಂದೆ ಯಾರು? ದೇಹಕ್ಕೆ ಒಬ್ಬ ತಂದೆ ಇರೋ ಹಾಗೆ ಆತ್ಮಕ್ಕೂ ಒಬ್ಬ ಮೂಲ ಇರ್ಬೇಕಲ್ವಾ? ಇಲ್ಲೇ ನಮಗ ಎರಡು ರೀತಿಯ ತಂದೆಯರ ಪರಿಚಯ ಆಗುತ್ತೆ. ಒಬ್ರು ನಮ್ಮ ದೇಹಕ್ಕೆ ಜನ್ಮ ನೀಡಿದ ಲೌಕಿಕ ತಂದೆ, ಇನ್ನೊಬ್ರು ನಮ್ಮ ಆತ್ಮದ ತಂದೆಯಾದ ಪಾರಲೌಕಿಕ ತಂದೆ. ನೋಡಿ, ಒಂದು ಸಂಬಂಧ ಕಂಪ್ಲೀಟಾಗಿ ಫಿಸಿಕಲ್ ಅಂದ್ರೆ ಭೌತಿಕ, ಇನ್ನೊಂದು ಕಂಪ್ಲೀಟಾಗಿ ಸ್ಪಿರಿಚುವಲ್ ಅಂದ್ರೆ ಆಧ್ಯಾತ್ಮಿಕ. ಹಾಗಾದ್ರೆ ಆ ಪಾರಲೌಕಿಕ ತಂದೆ ಯಾರು? ಬೇರೆ ಯಾರೂ ಅಲ್ಲ, ಅವರೇ ದೇವ್ರು. ಅವರನ್ನೇ ನಾವು ಪರಮಾತ್ಮ ಅಂತ ಕರಿತೀವಿ. ಅಂದ್ರೆ ಎಲ್ಲ ಆತ್ಮಗಳಿಗಿಂತ ಶ್ರೇಷ್ಠವಾದ ಪರಮಾತ್ಮ. ನೋಡಿ, ಹೇಗೆ ಲೌಕಿಕ ತಂದೆ ನಮ್ಮ ದೇಹದ ಮೂಲವೋ ಅದೇ ರೀತಿ ಪರಮಾತ್ಮ ನಮ್ಮೆಲ್ಲರ ಆತ್ಮಗಳ ಮೂಲ ತಂದೆ. ಈ ಒಂದು ಭಾವನೆ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಚೆನ್ನಾಗಿ ಬೆರೆತೋಗಿದೆ ಅಂದ್ರೆ, ನಾವು ಭಕ್ತಿಗೀತೆಗಳಲ್ಲಿ ಹಾಡ್ತೀವಲ್ವಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತ. ಇದು ಸುಮ್ಮನೆ ಹೊಗಳೋಕೆ ಹೇಳೋ ಮಾತಲ್ಲ. ಇದು ದೇವರು ಮತ್ತೆ ನಮ್ಮ ನಡುವೆ ಇರೋ ಆ ಮೂಲ ಸಂಬಂಧದ ಒಂದು ಅದ್ಭುತವಾದ ಅಭಿವ್ಯಕ್ತಿ. ಓಕೆ, ದೇವ್ರು ನಮ್ಮ ಆತ್ಮದ ತಂದೆ ಅನ್ನೋದು ಅರ್ಥ ಆಯ್ತು. ಆದ್ರೆ ಈ ಆಧ್ಯಾತ್ಮಿಕ ತಂದೆಯ ಕೆಲ್ಸವಾದ್ರೂ ಏನು? ಅವರ ಪಾತ್ರ ಏನು? ನೋಡಿ, ನಮ್ಮ ಲೌಕಿಕ ತಂದೆ ನಮ್ಮನ್ನ ಪಾಲನೆ, ಪೋಷಣೆ ಮಾಡ್ತಾರೆ, ರಕ್ಷಣೆ ಮಾಡ್ತಾರೆ. ಹಾಗಾದ್ರೆ ಈ ಪಾರಲೌಕಿಕ ತಂದೆಯ ಮುಖ್ಯವಾದ ಜವಾಬ್ದಾರಿ ಏನು? ಅವರ ಅವಶ್ಯಕತೆ ನಮಗೆ ಯಾಕಿದೆ? ಇದಕ್ಕೆ ಉತ್ತರ ಇಲ್ಲೇ ಇದೆ. ನೋಡಿ, ಕಾಲ ಸಾಗಿದಂತೆ ಜನ್ಮಾಂತರಗಳಲ್ಲಿ ಆತ್ಮಗಳು ಎಷ್ಟೆಲ್ಲ ಕರ್ಮಗಳನ್ನ ಮಾಡ್ತವೆ. ಇದರಲ್ಲಿ ವಿಶೇಷವಾಗಿ ಪಾಪಕರ್ಮಗಳಿಂದ ಆತ್ಮ ತನ್ನ ಸಹಜವಾದ ಶುದ್ಧವಾದ ಸ್ವರೂಪವನ್ನ ಕಳೆದುಕೊಂಡು ಅಶುದ್ಧ ಆಗ್ಬಿಡತ್ತೆ. ಆತ್ಮದ ಈ ಅಶುದ್ಧ ಸ್ಥಿತಿಯನ್ನೇ ಪತಿತ ಅಂತ ಕರೆಯೋದು. ಪತಿತ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಕೆಳಗೆ ಬಿದ್ದ ಸ್ಥಿತಿ. ಹೇಗೆ ಒಂದು ಶುದ್ಧವಾದ ಚಿನ್ನದ ಮೇಲೆ ಧೂಳು ಕೂತು ಅದು ಮಂಕಾಗುತ್ತೋ, ಹಾಗೆ ಪಾಪಕರ್ಮಗಳ ಭಾರದಿಂದ ಆತ್ಮ ಮಲಿನವಾಗಿ ಈ ಪತಿತ ಸ್ಥಿತಿಯನ್ನ ತಲುಪುತ್ತೆ. ಈ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅಂದ್ರೆ, ಮೊದಲನೇ ಹಂತದಲ್ಲಿ ಆತ್ಮಗಳು ಪಾಪಕರ್ಮಗಳನ್ನ ಮಾಡಿ ಪತಿತ ಆಗ್ತವೆ, ಅಂದ್ರೆ ಕೆಳಗೆ ಬೀಳ್ತವೆ. ಆಗ ತನ್ನ ಮಕ್ಕಳನ್ನ ಆ ಸ್ಥಿತಿಯಿಂದ ಮೇಲೆತ್ತೋದು ಯಾರ ಜವಾಬ್ದಾರಿ? ಆ ತಂದೆ ಜವಾಬ್ದಾರಿ ಅಲ್ವಾ? ಹೀಗೆ ಪತಿತರಾದ ಆತ್ಮಗಳನ್ನ ಮತ್ತೆ ಪಾವನ ಅಂದ್ರೆ ಪರಿಶುದ್ಧ ಮಾಡೋದೇ ಆ ಪರಮಾತ್ಮನ ಮುಖ್ಯವಾದ ಕೆಲಸ. ಅದಕ್ಕೆ ನೋಡಿ, ದೇವರಿಗೆ ಪತಿತ ಪಾವನ ಅಂತ ಒಂದು ಹೆಸರಿದೆ. ಇದು ಸುಮ್ಮನೆ ಇಟ್ಟಿರೋ ಹೆಸರಲ್ಲ, ಇದು ಅವರ ಕೆಲಸವನ್ನೇ ವಿವರಿಸುತ್ತೆ. ಪತಿತರನ್ನ ಅಂದ್ರೆ ಮಲಿನಗೊಂಡ ಆತ್ಮಗಳನ್ನ ಮತ್ತೆ ಪಾವನ ಮಾಡುವವನು, ಶುದ್ಧ ಮಾಡುವವನು ಯಾರೋ ಅವರೇ ಪತಿತ ಪಾವನ. ಇದೇ ನೋಡಿ ಆ ಆಧ್ಯಾತ್ಮಿಕ ತಂದೆಯ ಅತಿ ಮುಖ್ಯವಾದ ಪಾತ್ರ. ಹಾಗಾದ್ರೆ ಇದೆಲ್ಲದರಿಂದ ನಾವು ಕಲಿಯಬೇಕಾದ ಮುಖ್ಯವಾದ ವಿಷಯ ಏನು? ನಮ್ಮ ಪಾಪಕರ್ಮಗಳ ಭಾರದಿಂದ ನಾವು ಹೇಗೆ ಮುಕ್ತರಾಗೋದು? ಅದಕ್ಕಿರೋ ಒಂದೇ ದಾರಿ ಆ ಪತಿತ ಪಾವನ ತಂದೆಯನ್ನ ಸ್ಮರಣೆ ಮಾಡೋದು. ಅವರನ್ನ ನೆನಪು ಮಾಡಿಕೊಂಡಾಗ ಮಾತ್ರ ನಮ್ಮ ಆತ್ಮಗಳು ಮತ್ತೆ ಶುದ್ಧವಾಗಿ ತಮ್ಮ ಮೂಲ ಸ್ವರೂಪಕ್ಕೆ ವಾಪಸ್ ಬರೋಕೆ ಸಾಧ್ಯ. ಮುಂದಿನ ಸಂಚಿಕೆಯಲ್ಲಿ ದೇವರು ಮತ್ತು ದೇವಿ ದೇವತೆಗಳಿಗೆ ಇರುವ ವ್ಯತ್ಯಾಸವೇನು ಅನ್ನೋದನ್ನ ತಿಳ್ಕೊಳ್ಳೋಣ. ಓಂ ಶಾಂತಿ.